ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಏಕಲವ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕ ಬರುವಂಥ ಬೆಲ್ ಐಕನ್ ಆನ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. NTPC ಪರೀಕ್ಷಾ ತಯಾರಿ 28 ಮಾರ್ಚ್ 2016 ನಡೆದಂಥ ಪ್ರಶ್ನೆ ಪತ್ರಿಕೆಯ ಶಿಫ್ಟ್ 1ನ ಪಾರ್ಟ್ 2 ನೋಡ್ತಿದ್ದೀರಾ. ಇನ್ನೊಂದಿಷ್ಟು ಮುಖ್ಯವಾದಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ. ಇವತ್ತಿನ ಪ್ರಶ್ನೆಗಳನ್ನು ಪ್ರಾರಂಭ ಮಾಡೋಣ. ಇಫ್ ಎ ಈಸ್ ಸನ್ ಆಫ್ ಬಿ ಆ್ಯಂಡ್ ಈಸ್ ಫಾದರ್ ಆಫ್ ಸಿ, ದೆನ್ ಹೌ ಈಸ್ ಬಿ ರಿಲೇಟೆಡ್ ಟು ಸಿ? ಎ ಎನ್ನುವ ವ್ಯಕ್ತಿ ಬಿಯ ಮಗನಾದರೆ ಮತ್ತು ಸಿಗೆ ತಂದೆಯಾದರೆ ಬಿ ಸಿಗೆ ಯಾವ ರೀತಿ ಸಂಬಂಧಿಯಾಗುತ್ತಾರೆ ಅಂತ. ಎ ಇಸ್ ಸನ್ ಆಫ್ ಬಿ, ಬಿಯ ಮಗ ಎ ಮತ್ತು ಎ ಸಿನ ಅಪ್ಪ. ಹಾಗಾದರೆ ಬಿ ಮತ್ತು ಸಿಗೆ ಯಾವುದೇ ರೀತಿ ಸಂಬಂಧ ಇರುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಗ್ರ್ಯಾಂಡ್ ಪೇರೆಂಟ್. ಇಲ್ಲಿ ಕೊಟ್ಟಿರ್ತಕ್ಕಂಥ ರೋಮನ್ ಸಂಖ್ಯೆ ಯಾವುದೋ ಸಂಖ್ಯೆಯನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ರೋಮನ್ ಅಂಕೆಗಳನ್ನು ಕೊಟ್ಟಿದ್ದಾರೆ. ರೋಮನ್ ಅಂಕೆಗಳು ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ಬೋದು. 1, 2, 3, 4, 5. ಅದೇ ರೀತಿ ಎಕ್ಸ್ ಅಂದರೆ 10 ಆಗುತ್ತೆ. ಅದೇ ರೀತಿ 2x ಬರೆದ್ರೆ 20, 3xಗಳನ್ನು ಬರೆದ್ರೆ 30. ಆಮೇಲೆ ಎಲ್ ಅಂತ ಬರೆದ್ರೆ 50ನ ರೆಪ್ರೆಸೆಂಟ್ ಮಾಡುತ್ತೆ. ಸಿ ಅಂತ ಬರೆದ್ರೆ 100ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ಡಿ ಅಂತ ಬರೆದ್ರೆ 500ನ ರೆಪ್ರೆಸೆಂಟ್ ಮಾಡುತ್ತೆ. ಎಮ್ ಅಂತ ಬರೆದ್ರೆ 1000ವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದಿಷ್ಟು ನಿಮಗೆ ಗೊತ್ತಿರಲಿ. ಎಲ್ ಅಂದರೆ 50, ಸಿ ಅಂದರೆ 100, ಡಿ ಅಂದರೆ 500, ಎಮ್ ಅಂದರೆ 1000. ಇಲ್ಲಿ ಅವ್ರು ಕೊಟ್ಟಿರೋದನ್ನು ನಾವು ಒಂದ್ಸಲ ನೋಡೋಣ. ಸಿ ಅಂದರೆ 100, 100ರಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಹಿಂದ್ಗಡೆ ಬರೆದ್ರೆ ಕಳೆದಂಗೆ ಲೆಕ್ಕ. ಸೊ 100ರಲ್ಲಿ 10ನ್ನು ಕಳೆದಿದ್ದಾರೆ 90, ಪ್ಲಸ್ ಇದು 5ರ ಲೆಕ್ಕ. ಈ ಥರ ಬರೆದ್ರೆ 6, ಇದು 6ನ ರೆಪ್ರೆಸೆಂಟ್ ಮಾಡುತ್ತೆ. ಇದು 100ನ ರೆಪ್ರೆಸೆಂಟ್ ಮಾಡುತ್ತೆ. 100ರಲ್ಲಿ 10ನ್ನು ಕಳೆದಿದ್ದಾರೆ ಅಂದರೆ 90, 90ಕ್ಕೆ 6ನ್ನು ಕೂಡಿದ್ದಾರೆ 96. ಸೊ ಈ ಒಂದು ರೋಮನ್ ಅಂಕೆ 96ನ್ನು ಸಿಂಬಲೈಸ್ ಮಾಡುತ್ತೆ. ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಇಸ್ ಅಬ್ಸರ್ವ್ಡ್ ಆನ್. ಟ್ಯೂಬರ್ಕ್ಯುಲೋಸಿಸ್ TB ದಿನವನ್ನು ವಿಶ್ವದಾದ್ಯಂತ ಎಂದು ಆಚರಿಸಲಾಗುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. 24 ಮಾರ್ಚ್ ಅಂದು ವಿಶ್ವದಾದ್ಯಂತ TB ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹೂ ಗೇವ್ ದ ಸ್ಲೋಗನ್ ಡೂ ಆರ್ ಡೈ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್? ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡಿದಂತಹ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರೇನು ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಸರಿಯಾದಂಥ ಉತ್ತರ. ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿ ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. ಅರೇಂಜ್ ದಿ ಫಾಲೋಯಿಂಗ್ ವರ್ಡ್ ಇನ್ ಆಲ್ಫಾಬೆಟ್ ಆರ್ಡರ್ ಆ್ಯಂಡ್ ಫೈಂಡ್ ದ ಥರ್ಡ್ ವರ್ಡ್. ಕೆಳಗೆ ಕೊಟ್ಟಿರ್ತಕ್ಕಂಥ 4 ಪದಗಳನ್ನು ಆಲ್ಫಾಬೆಟಿಕ್ ಆರ್ಡರಲ್ಲಿ ಜೋಡಿಸಿ ಮತ್ತು 3ನೇ ವರ್ಡನ್ನು ಗುರುತಿಸಿ. ಆಲ್ಫಾಬೆಟಿಕ್ ಆರ್ಡರಲ್ಲಿ ನಾವು ನೋಡಬೇಕಾದ್ರೆ ಮೊದಲನೇ ವರ್ಡ್ 2ನೇ ವರ್ಡ್ಗೆ ಪ್ರಿಯಾರಿಟಿ ಕೊಡಬೇಕಾಗತ್ತೆ. ನೀವು ಇಲ್ಲಿ ನೋಡ್ಬೋದು ಸಿಂಗರ್, ಸಿಂಗಲ್, ಸಿನ್ಸ್ಟರ್, ಸಿಂಪಲ್ ಅಂತ ಇದೆ. ಸೊ ಎಮ್ ಆದಮೇಲೆ ಎನ್ ಬರೋದ್ರಿಂದ ಮೊದಲನೇ ಪದ ಎಲ್ಲ 4 ಪದಗಳಲ್ಲೂ SI ಮೊದಲಾಗಿರೋದ್ರಿಂದ ಕಾಮನ್ ಆಗಿದೆ. 3ನೇ ಆಲ್ಫಾಬೆಟಿಗೆ ನಾನು ಹೋಗ್ತೀನಿ. ಎನ್. ಸೊ ಎಮ್ ಇರೋದರ ಪ್ರಿಯಾರಿಟಿ ಫಸ್ಟ್ ಬರಬೇಕು. ಸಿಂಪಲ್ ಅನ್ನೋ ಪದ ಫಸ್ಟ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಯಾವ ಪದ ಬರುತ್ತೆ ಅಂತ ನೋಡೋಣ. ಅದಕ್ಕೆ 4ನೇ ಆಲ್ಫಾಬೆಟನ್ನು ನೋಡಬೇಕಾಗತ್ತೆ. GS ಅಂತ ಇದೆ. ಹಾಗಿದ್ರೆ ಇವೆರಡರಲ್ಲಿ ನೆಕ್ಸ್ಟ್ ಒಂದು ಪದ ಬರಬೇಕು. ನೆಕ್ಸ್ಟ್ ಆಲ್ಫಾಬೆಟ್ನ ನೋಡಿ, ಇ ಇದೆ, ಬಟ್ ಎಲ್ಲಿದೆ? ಫಸ್ಟ್ ಇ ಬರೋದ್ರಿಂದ ಸಿಂಗರ್ ಅನ್ನೋ ಪದ ನೆಕ್ಸ್ಟ್ ಬರುತ್ತೆ. ಅದಾದಮೇಲೆ ಸಿಂಗಲ್ ಅನ್ನೋ ಪದ ಆದಮೇಲೆ ಸಿನ್ಸ್ಟರ್ ಅನ್ನೋ ಪದ ಬರುತ್ತೆ. ಸೊ ಸಿಂಪಲ್ ಫಸ್ಟ್ ಬರುತ್ತೆ, ಅದಾದಮೇಲೆ ಸಿಂಗರ್ ಬರುತ್ತೆ, ಅದಾದಮೇಲೆ ಸಿಂಗರ್ ಬರುತ್ತೆ, ಅದಾದಮೇಲೆ ಸಿಂಗಲ್ ಬರುತ್ತೆ, ಕೊನೆಗೆ ಸಿನ್ಸ್ಟರ್. ಸೊ 3ನೇ ಪದವನ್ನು ಅವ್ರು ಕೇಳಿದ್ದಾರೆ. ಸಿಂಗಲ್ ಅನ್ನೋದು ಸರಿಯಾದಂಥ ಉತ್ತರ. ಆಪ್ಷನ್ 1 ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. ಇನ್ ಎ ಕ್ಲಾಸ್ ಆಫ್ 40 ಸ್ಟೂಡೆಂಟ್ಸ್ 28 ಕ್ಯಾನ್ ಸ್ಪೀಕ್ ತಮಿಳ್, 30 ಕ್ಯಾನ್ ಸ್ಪೀಕ್ ತೆಲುಗು. ಆಲ್ ಸ್ಟೂಡೆಂಟ್ಸ್ ಕ್ಯಾನ್ ಸ್ಪೀಕ್ ಅಟ್ ಲೀಸ್ಟ್. Read the following information, answer the following questions. In a class of 40 students, 40 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ 28 ಜನ ತಮಿಳನ್ನು ಮಾತಾಡ್ತಾರೆ, 30 ಜನ ತೆಲುಗನ್ನು ಮಾತಾಡ್ತಾರೆ. ಆಲ್ ಸ್ಟೂಡೆಂಟ್ಸ್ ಕ್ಯಾನ್ ಸ್ಪೀಕ್ ಅಟ್ ಲೀಸ್ಟ್ 1 ಆಫ್ ದಿ 2 ಲ್ಯಾಂಗ್ವೇಜ್. 2 ಭಾಷೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಟ್ಲೀಸ್ಟ್ ಒಂದು ಭಾಷೆಯನ್ನಾದರೂ ಮಾತಾಡ್ತಾರೆ. ಹಾಗಿದ್ರೆ ಕೆಳಕಂಡ ಪ್ರಶ್ನೆಗಳನ್ನು ಉತ್ತರಿಸಿ. ಮೊದಲನೇದೇನು, ಫೈಂಡ್ ದ ನಂಬರ್ ಆಫ್ ಪರ್ಸನ್ಸ್ ಹೂ ಕ್ಯಾನ್ ಸ್ಪೀಕ್ ಓನ್ಲಿ ತೆಲುಗು. ತೆಲುಗು ಭಾಷೆಯನ್ನು ಮಾತ್ರ ಮಾತನಾಡುವಂತಹ
ವಿದ್ಯಾರ್ಥಿಗಳನ್ನು ಗುರುತಿಸಿ. ಸೊ ವೆನ್ನಕ್ಷೆಗಳ ನಿಮ್ಗೆ ನೆನಪು ಬರೋದು 10th ವೆನ್ನಕ್ಷೆಗಳು ಅಂತ ನಾವು ಮಾಡ್ತಿದ್ವಿ. ಆ ಒಂದು ಬೇಸಿಸ್ ಮೇಲೆ ನೀವು ಮಾಡ್ಕೋಬೋದು. ಅಥವಾ ಶಾರ್ಟಾಗಿ ನೀವು ಯೂನಿಯನ್ ಇಸ್ ಈಕ್ವಲ್ ಟು A+B ಮೈನಸ್ ಇಂಟರ್ಸೆಕ್ಷನ್ ಅಂತ ನಾವು ಮಾಡ್ತಿದ್ವಿ. ಯೂನಿಯನ್ ಅಂದರೆ ಆಲ್ ಎಲ್ಲವನ್ನು ಸೇರಿದಂಥವ್ರು, ಇಂಟರ್ಸೆಕ್ಷನ್ ಅಂದರೆ 2 ಭಾಷೆ ಅಥವಾ 3 ಭಾಷೆಯನ್ನು ಮಾತಾಡ್ತಕ್ಕಂಥವ್ರು. ಇದು ಆಲ್ಫಾಬೆಟಿಕಲ್ ಆರ್ಡರ್. ಈ ರೀತಿಯಾಗಿ ನೀವು ಶಾರ್ಟ್ ಟ್ರಿಕ್ಕಲ್ಲಿ ನೀವು ಸಾಲ್ವ್ ಮಾಡ್ಕೋಬೋದು. ಒಟ್ಟಾರೆ ಇರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 40, ತಮಿಳನ್ನು ಮಾತಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 28, ತೆಲುಗನ್ನು ಮಾತಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 30 ಮತ್ತು ಇಂಟರ್ಸೆಕ್ಷನ್ 2 ಭಾಷೆಯನ್ನು ಮಾತಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೊದಲು ಕಂಡುಹಿಡ್ಕೊಳ್ಳಿ. ಅದನ್ನು ಎಕ್ಸ್ ಅಂತ ನಾನು ತಗೋತೇನೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 28 + 30 58 ಮೈನಸ್ ಈ 40 ಈ ಕಡೆ ಹಾಕ್ಕೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು 18 ಆಯಿತು. 2 ಭಾಷೆಯನ್ನು ಮಾತನಾಡ್ತಕ್ಕಂಥವರ ಸಂಖ್ಯೆ 18 ಆಗಿದೆ. ನಮಗೆ ಒಟ್ಟು ಜನರ ಸಂಖ್ಯೆ ಗೊತ್ತು, ತೆಲುಗನ್ನು ಎಷ್ಟು ಜನ ಮಾತಾಡ್ತಾರೆ ಅನ್ನೋದು ಗೊತ್ತು, ತಮಿಳನ್ನು ಎಷ್ಟು ಜನ ಮಾತಾಡ್ತಾರೆ ಅನ್ನೋದು ಗೊತ್ತು, 2 ಭಾಷೆನ ಮಾತಾಡೋ ಸಂಖ್ಯೆ ಗೊತ್ತು. ಇವಾಗ ನಾವು ಯಾವುದೇ ಪ್ರಶ್ನೆಗೆ ಉತ್ತರವನ್ನು ನೀಡ್ಬೋದು. ಫೈಂಡ್ ದ ನಂಬರ್ ಆಫ್ ಪರ್ಸನ್ಸ್ ಹೂ ಕ್ಯಾನ್ ಸ್ಪೀಕ್ ಓನ್ಲಿ ತೆಲುಗು. ಈಗ ಈ ಒಂದು ಡೇಟಾ ಪ್ರಕಾರ, ಅವ್ರು ಕೊಟ್ಟಿರೋ ಡೇಟಾ ಪ್ರಕಾರ 30 ಜನ ತೆಲುಗನ್ನು ಮಾತಾಡ್ತಾರೆ. ಸೊ ನಾವು ಕಂಡುಹಿಡಿದಿರೋದು 18 ಜನ 2 ಭಾಷೆಯನ್ನು ಮಾತಾಡ್ತಾರೆ ಅಂತ. ಈ 18ನ್ನು 30ರಿಂದ ಕಳೆದ್ಬಿಡಿ, 12 ಬರುತ್ತೆ. ಸ್ಪೆಸಿಫಿಕ್ ಆಗಿ 12 ಜನ ತೆಲುಗು ಭಾಷೆಯನ್ನು ಮಾತನಾಡ್ತಾರೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಸ್ಪೀಕ್ ಓನ್ಲಿ ತಮಿಳ್ ಮಾತಾಡ್ತಕ್ಕಂಥವ್ರ ಸಂಖ್ಯೆ ಅವ್ರು ಕೊಟ್ಟಿರೋದು 28. 2 ಭಾಷೆಯನ್ನು ಮಾತನಾಡೋರ ಸಂಖ್ಯೆ ನಾವು ಕಂಡುಹಿಡಿದಿರೋದು 18. ಒಟ್ಟಾರೆ 10 ಜನ ಕೇವಲ ತಮಿಳು ಭಾಷೆಯನ್ನು ಮಾತನಾಡುತ್ತಾರೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ. ಫೈಂಡ್ ದ ಮಿನಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಸ್ಪೀಕ್ ಬೋತ್ ತಮಿಳ್ ಆ್ಯಂಡ್ ತೆಲುಗು. ನಾವು ಅದನ್ನು ಆಲ್ರೆಡಿ ಕಂಡುಹಿಡಿದ್ವಿ. ತಮಿಳ್ ಮತ್ತು ತೆಲುಗು 2 ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಎಷ್ಟು ಅಂತ 18. 2 ಭಾಷೆಯನ್ನು ಮಾತನಾಡ್ತಕ್ಕಂಥವ್ರ ಸಂಖ್ಯೆ 18. ಮುಂದಿನ ಪ್ರಶ್ನೆ, ದಿ ಫಂಕ್ಷನ್ ಆಫ್ ಲೆನ್ಸ್ ಇನ್ ಅವರ್ ಐಸ್ ಇಸ್. ನಮ್ಮ ಕಣ್ಣಲ್ಲಿರುವಂಥ ಲೆನ್ಸ್ನ ಫಂಕ್ಷನ್ ಏನು, ಕೆಲಸ ಏನಾಗಿರುತ್ತೆ ಅನ್ನೋ ಪ್ರಶ್ನೆನ ಕೇಳಿದ್ದಾರೆ. ಚೇಂಜ್ ದ ಫೋಕಲ್ ಡಿಸ್ಟೆನ್ಸ್ ಆಫ್ ಐ. ಫೋಕಲ್ ಡಿಸ್ಟೆನ್ಸ್ ಆಫ್ ಐಸ್ನ ಬದಲಾಯಿಸುವುದು ಕಣ್ಣಲ್ಲಿರುವ ಲೆನ್ಸ್ನ ಕೆಲಸವಾಗಿರ್ತದೆ ಅಥವಾ ಕಾರ್ಯವಾಗಿರುತ್ತದೆ. ದ ಪ್ರಾಡಕ್ಟ್ ಆಫ್ 2 numbers is 35282. ದ HCF is 26. ಫೈಂಡ್ ದಿ LCM. 2 ಸಂಖ್ಯೆಗಳ ಗುಣಲಬ್ಧ 35,828 ಆಗಿದೆ. HCF ಅನ್ನು ಕೊಟ್ಟಿದ್ದಾರೆ 26. LCM ಅನ್ನು ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಇದಕ್ಕೊಂದು ಶಾರ್ಟ್ ಫಾರ್ಮುಲಾ ಇದೆ, ಅದನ್ನು ನೀವು ಅಪ್ಲೈ ಮಾಡಿದ್ರೆ ಮುಗೀತು. LCM ಇಂಟು HCF is equal to ಪ್ರಾಡಕ್ಟ್ ಆಫ್ 2 numbers. ಪ್ರಾಡಕ್ಟ್ ಆಫ್ 2 numbers is equal to LCM ಇಂಟು HCF. ಇಲ್ಲಿ HCF ಅನ್ನು ಕೊಟ್ಟಿದ್ದಾರೆ 26 ಅಂತ, ಜೊತೆಗೆ ಪ್ರಾಡಕ್ಟ್ ಆಫ್ 2 numbers ಅನ್ನು ಕೊಟ್ಟಿದ್ದಾರೆ 35,828. ಇದನ್ನು ಎಕ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ 26ನ್ನು 35,828ನ 26ರಿಂದ ಡಿವೈಡ್ ಮಾಡಿದ್ರೆ ನಮಗೆ 1378 ಬರುತ್ತೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಹೂ ಇನ್ವೆಂಟೆಡ್ ಪೆನ್ಸಿಲಿನ್. ಪೆನ್ಸಿಲಿನನ್ನು ಕಂಡುಹಿಡಿದಂಥವರು ಯಾರು? ಸರಳವಾದ ಪ್ರಶ್ನೆ, ಅಲೆಕ್ಸಾಂಡರ್ ಫ್ಲೆಮಿಂಗ್. ಅರುಣ್ ಆಸಫ್ ಅಲಿ ಈಸ್ ರಿಮೆಂಬರ್ಡ್ ಫಾರ್ ಹೋಸ್ಟಿಂಗ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫ್ಲಾಗ್ ಅಟ್ ಯಾವ ಒಂದು ಮೂಮೆಂಟಲ್ಲಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ. ಇನ್ 2014 ದ ಡ್ಯಾಶ್ ಲೋಕಸಭಾ ವಾಸ್ ಎಲೆಕ್ಟೆಡ್. ಎಷ್ಟನೇ ಲೋಕಸಭೆ 2014ರಲ್ಲಿ ಆಗಿದ್ದು ಅಂತ ಕೇಳಿದ್ದಾರೆ. 16ನೇ ಲೋಕಸಭೆ 2016ರಲ್ಲಿ ನಡೆದಿದ್ದು. ಮುಂದೆ ಬರ್ತಾ ಇರತಕ್ಕಂಥದ್ದು 17ನೇ ಲೋಕಸಭೆ. ವಿಚ್ ಬಾಕ್ಸರ್ ಇಸ್ ನಿಕ್ ನೇಮ್ಡ್ ದ ರಿಯಲ್ ಡೀಲ್. ಯಾವ ಒಂದು ಬಾಕ್ಸರ್ಗೆ ದ ರಿಯಲ್ ಡೀಲ್ ಅನ್ನೋ ಒಂದು ನಿಕ್ ನೇಮ್ ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎವೆಂಡರ್ ಹೋಲಿಫೀಲ್ಡ್. ದ ರೌಲತ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ ವಿಚ್ ಇಯರ್. ಯಾವ ವರ್ಷದಲ್ಲಿ ರೌಲತ್ ಕಾಯ್ದೆಯನ್ನು ಪಾಸ್ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 1919ರಲ್ಲಿ ಇದನ್ನು ಪಾಸ್ ಮಾಡಲಾಗಿದೆ. ಫೈಂಡ್ ದ ಆಡ್ ಒನ್ ಔಟ್ ಅಂತ ಕೇಳಿದ್ದಾರೆ. 1 8 27 36 125 216. ಗುಂಪಿಗೆ ಸೇರದ ಪದವನ್ನು ಹೊರತೆಗೆಯಿರಿ 36 ಸರಿಯಾದ ಉತ್ತರ. ಈ ಒಂದು ಸೀಕ್ವೆನ್ಸನ್ನು ನೀವು ನೋಡ್ಕೊಂಡೋದ್ರೆ 1 ಕ್ಯೂಬ್ 2 ಕ್ಯೂಬ್ 2 ಕ್ಯೂಬ್ ಅಂದರೆ 8 3 ಕ್ಯೂಬ್ ಅಂದರೆ 27 4 ಕ್ಯೂಬ್ ಅಂದರೆ 64. ಈ ಜಾಗದಲ್ಲಿ 64 ಇರಬೇಕಿತ್ತು. 5 ಕ್ಯೂಬ್ ಅಂದರೆ 125 6 ಕ್ಯೂಬ್ ಅಂದರೆ 216. ಕ್ಯೂಬಿಕ್ ಆರ್ಡರಲ್ಲಿ ಇದನ್ನು ಕೊಟ್ಟಿದ್ದಾರೆ. ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ಬಿಟ್ವೀನ್ 50 to 100. 50ರಿಂದ 100 ತನಕ ಇರತಕ್ಕಂಥ ಪ್ರೈಮ್ ಸಂಖ್ಯೆಗಳು ಯಾವುವು? ಪ್ರೈಮ್ ಸಂಖ್ಯೆಗಳು ಅಂದರೆ ಉದಾಹರಣೆಗೆ ನಂಬರ್ 7. ಯಾವ ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗುತ್ತೋ ಆ ಸಂಖ್ಯೆಗಳನ್ನು ಪ್ರೈಮ್ ಸಂಖ್ಯೆಗಳು ಅಂತ ಕರಿತೇವೆ, ಪ್ರೈಮ್ ನಂಬರ್ಸ್ ಅಂತ ಕರಿತೇವೆ. ಸೊ 50ರಿಂದ 100 ತನಕ
ಒಟ್ಟು 10 ಸಂಖ್ಯೆಗಳು10 ಪ್ರೈಮ್ ನಂಬರ್ಗಳು ಬರ್ತವೆ. ಯಾವ್ಯಾವು ಅಂತ ಒಂದು ಸತಿ ನೋಡ್ಬಿಡೋಣ. ಚೆಕ್ ಮಾಡಿ ನೋಡಿ ನೀವು. 53, 59, 61, 67, 71, 73, 79, 83, 89, 97 ಈ 10 ಸಂಖ್ಯೆಗಳು ಪ್ರೈಮ್ ಸಂಖ್ಯೆಗಳು 50ರಿಂದ 100 ಮಧ್ಯೆ ಬರುತ್ತೆ. ವೆನ್ ಡಿಡ್ ವಾಸ್ಕೋ ಡ ಗಾಮಾ ಲ್ಯಾಂಡ್ ಇನ್ ಇಂಡಿಯಾ? ಭಾರತಕ್ಕೆ ವಾಸ್ಕೋ ಡ ಗಾಮಾ ಯಾವಾಗ ಬಂದನು? ಯಾವ ಇಸ್ವಿ? ಇದು ಗೊತ್ತಿರುತ್ತೆ ಎಲ್ರಿಗೂ. 1498ರಲ್ಲಿ. ಫ್ರಮ್ ದಿ ಫಾಲೋಯಿಂಗ್ ವಿಚ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್? ಏಕಕೋಶೀಯ ಜೀವಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಪ್ರೋಟೋಝೋವಾ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಆಲ್ಸೋ ನೋನ್ ಆಸ್ ಮಾರ್ಷ್ ಗ್ಯಾಸ್? ಯಾವ ಕೆಳಗಿನ ಯಾವುದನ್ನು ಮಾರ್ಷ್ ಗ್ಯಾಸ್ ಅಂತ ಕರೀತಾರೆ? ಮಾರ್ಷ್ ಗ್ಯಾಸ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಮೀಥೇನ್ಗೆ ಮಾರ್ಷ್ ಗ್ಯಾಸ್ ಅಂತ ಕರೀತಾರೆ. ವೇರ್ ಕ್ಯಾನ್ ಯು ಫೈಂಡ್ ದ ಗೋಲ್ಡನ್ ಟೆಂಪಲ್ ಆಫ್ ದಂಬುಲ್ಲಾ? ದಂಬುಲ್ಲಾದ ಗೋಲ್ಡನ್ ಟೆಂಪಲನ್ನು ನೀವು ಎಲ್ಲಿ ಕಾಣಬಹುದು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಶ್ರೀಲಂಕಾದಲ್ಲಿ ಅದು ಕಂಡುಬರುತ್ತದೆ. ಸೊ ಕೆಳಕೊಟ್ಟಿರ್ತಕ್ಕಂಥ ಪದ ಕೋಡಿಂಗ್ ಅದು ಕೌ COW ಅನ್ನು 41 ಅಂತ ಕೋಡ್ ಮಾಡಿದ್ದಾರೆ. ಗೋಟನ್ನು 43 ಅಂತ ಕೋಡ್ ಮಾಡಿದ್ದಾರೆ. ಹಾಗಾದರೆ ಡಾಗನ್ನು ಯಾವ ರೀತಿ ಕೋಡ್ ಮಾಡಿದ್ದಾರೆ? ಆಲ್ಫಾಬೆಟಿಕಲ್ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸಪೋಸ್ ಕೌ ಅಂದರೆ ಈಗ C ಬಂದು 3 ಇರುತ್ತದೆ, ಪ್ಲಸ್ O 15 ಆಲ್ಫಾಬೆಟಿಕ್ ಸಂಖ್ಯೆ, ಮತ್ತು W 23. 15 ಪ್ಲಸ್ 3 18, 18 ಪ್ಲಸ್ 23 41 ಆಗುತ್ತೆ. ಅದೇ ರೀತಿ ಗೋಟ್ಗೆ G ಅಂತ ಹೇಳಿದ್ರೆ 7 ಪ್ಲಸ್ O ಅಂತ ಹೇಳಿದ್ರೆ 15 ಪ್ಲಸ್ A ಅಂದರೆ 1 ಪ್ಲಸ್ T ಅಂದರೆ 20 ಇಷ್ಟನ್ನು ಕೂಡಿ 43 ಬರುತ್ತೆ. ಸೊ ಅದೇ ರೀತಿಯಾಗಿ ನಾವಿಲ್ಲಿ ನೋಡಿದ್ರೆ ಡಾಗ್ ನಾವು ತಿಳಿಸ್ಬೇಕು ಅಂದರೆ ಡಿ ಅಂತ ಹೇಳಿದ್ರೆ 4 ಬರುತ್ತೆ. O 15, G ಅಂತ ಹೇಳಿದ್ರೆ 7. 15 ಪ್ಲಸ್ 7 22, 22 ಪ್ಲಸ್ 4 26, ಆಪ್ಷನ್ 4 ಸರಿಯಾದಂಥ ಉತ್ತರ.